ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಹೊಲಕ್ಕೆ ಕುಶುಬಿ ಬಿತ್ತನೆ ಮಾಡೋಕ್ಕೆ ಬಂದಿದ್ದೇವೆ. ನೋಡ್ರಿ, ಇವಾಗ ಆಲ್ರೆಡಿ ಅರ್ಧ ಬಿತ್ತನೆ ಆಗೈತಿ. ಇನ್ನೇನು ಭಾಳ ಇಲ್ಲ, ಇನ್ನೊಂದು ಸ್ವಲ್ಪ ಐತಿ. ನಮ್ಮ ಬ್ರದರ್ ಸುರೇಶ್ ಮಾರಮಶ್ರೀ ಅವರು ಬಿತ್ತಾ ಇದ್ದಾರೆ. ಇದು ಹಳ್ಳಕ್ಕೆ ಹತ್ತಿ ಇದೆ. ಇದು ಹೊಲ ನಾವು ಇದಕ್ಕೆ ಹಳ್ಳದ ಹೊಲ ಅಂತ ಕರಿತೀವಿ. ಮುಂಗಾರಿಯಲ್ಲಿ ನಾವು ಹೆಸರು ಬೆಳೆಯನ್ನು ಬೆಳೆದಿದ್ವಿ. ಆದರೆ ಇಳುವರಿ ಅಷ್ಟೊಂದು ಚೆನ್ನಾಗಿ ಬಂದಿದ್ದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಬಂದಿತ್ತು. ಇದು ನೋಡ್ರಿ, ಬಾರಿ ಗಿಡ, ಬಾರಿ ಏನು ಬಿಡುತ್ತೆ, ಹುಳಿ ಇರುತ್ತೆ ಜಾಸ್ತಿ. ಇದು ಬೇವಿನ ಗಿಡ. ಸೊ ಬರ್ತಾಯಿದೆ ನಮ್ಮ ತಮ್ಮ. ಈಗ ಅವನಿಗೆ ಬೀಜ ಗೊಬ್ಬರ ಎಲ್ಲ ಹಾಕಬೇಕು. ಬೀಜ ಹಿಂಗಾರಿನಲ್ಲಿ ನಾವು ಇವಾಗ ಕುಶುಬಿಯನ್ನು ಕುಶುಬಿಯನ್ನು ಬಿತ್ತುತ್ತಾ ಇದ್ದೀವಿ. ಇವಾಗ ನೋಡಿ, ಇವಾಗ ಕುಶುಬಿ ಅಂತ ಕರೀತಾರೆ. ಜೊತೆಗೆ ಯೂರಿಯಾ ಮತ್ತು DAP ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಇವಾಗ ಅವನಿಗೆ ಹಾಕಬೇಕು. ಸದ್ಯ ಗೊಬ್ಬರ ಕಡಿಮೆ ಆಗಿದೆ, ಗೊಬ್ಬರ ಮತ್ತು ಬೀಜನ ಹಾಕಿ ಬರ್ತೀನಿ. ಒಂದು ಹಾಕ್ತಂತೆ ಬೀಜ ಹೋಗಿದ್ದಾನೆ. ಮುಂದಿನ ಸುತ್ತಲ್ಲಿ ವಾಪಸ್ ಬಂದಮೇಲೆ ಹಾಕೋಣಂತೆ. ಕುಶುಬಿಯಿಂದ ಏನೇನು ಉಪಯೋಗ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ವೀಕ್ಷಕರೇ. ಕುಶುಬಿಯನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಗಾಣಕ್ಕೆ ಹೋಗಿ ಹಾಕಿಸ್ಕೊಂಬರ್ಬೇಕು ಕುಶುಬಿನ. 5-6 kg ನಾವು ಕುಶುಬಿಯನ್ನು ಹಾಕಿದರೆ 1 kg ನಮಗೆ ಕುಶುಬಿ ಎಣ್ಣೆ ಸಿಗುತ್ತೆ. ಸೊ ಇದರಲ್ಲಿ ಎಣ್ಣೆ ಅಂಶ ಬಹಳ ಕಡಿಮೆ ಇರುತ್ತೆ. ಶೇಂಗಾದಲ್ಲಿ ಆದರೆ ಒಂದು 3-3.5 kg ಶೇಂಗಾ ಕೊಟ್ಟರೆ 1 kg ಶೇಂಗಾ ಎಣ್ಣೆ ಬರುತ್ತೆ. ಬಟ್ ಕುಶುಬಿಯಲ್ಲಿ ಹಾಗಿಲ್ಲ, ಪ್ರಮಾಣ ಕಡಿಮೆ, ಬಟ್ ಕ್ವಾಲಿಟಿ ಬಹಳ ಚೆನ್ನಾಗಿರುತ್ತೆ. ಹಾಗಂತ ಶೇಂಗಾ ಎಣ್ಣೆ ಕ್ವಾಲಿಟಿ ಕಡಿಮೆ ಅಂತಲ್ಲ, ಚೆನ್ನಾಗಿರುತ್ತೆ. ಬಟ್ ಇದು ಕುಶುಬಿ ಎಣ್ಣೆ ಕ್ವಾಲಿಟಿ ಬಹಳ ಉತ್ತಮವಾದದ್ದು. ಸೊ ಈಗ ನೀವು ಆದಷ್ಟು ಪಾಮ್ ಆಯಿಲ್, ರುಚಿಗೋಲ್ಡ್ ಇಂಥವನ್ನು ಜಾಸ್ತಿ ಉಪಯೋಗ ಮಾಡ್ಕೊಬೇಡ್ರಿ. ಆದಷ್ಟು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಏನಿದೆ ಅಲ್ಲ, ಗಾಣದ ಎಣ್ಣೆ, ಅದನ್ನು ಸೇವನೆ ಮಾಡೋದ್ರಿಂದ, ಅದನ್ನು ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ನಮ್ಮ ಶರೀರ ಕೂಡ ಬಲಿಷ್ಠವಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನೋಡೋಣ, ಇಳುವರಿ ಮುಂದೆ ನೋಡೋಣ. ಅದು ಬಿತ್ತು ಬೆಳೆದು ಬಂದಮೇಲೆ ಅದು ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಹೋಗ್ತೇನೆ. ಇವಾಗ ಬಿತ್ತನೆ ಮಾಡ್ತಾ ಇರೋದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆ ಅಲ್ವಾ, ವಾಪಸ್ ಬರ್ತೀನಿ ವೀಕ್ಷಕರೇ, ಬೀಜ ಹಾಕಿ.
ಹಾಂ ವೀಕ್ಷಕರೇ, ನೋಡಿದ್ರಲ್ವ ಇಷ್ಟೊತ್ತು ಬೀಜ ಗೊಬ್ಬರ ಹಾಕಿದ್ದು. ಆಮೇಲೆ ಒಂದು 6 ಎಕರೆ ಜಮೀನಿದೆ. ಇವತ್ತಿದನ್ನ ಇಷ್ಟು ಬಿತ್ಕೊಂಡು ಬೆಳಗ್ಗೆ ಬಂದಿದ್ದು, ಸಾಯಂಕಾಲ ಆಗ್ತಾ ಬಂತು. ಇನ್ನೇನು ಭಾಳ ಇಲ್ಲ, ಇನ್ನೊಂದು ಎಕರೆದಷ್ಟಿದೆ. ಕೃಷಿ ಬಿತ್ತನೆ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಕೃಷಿ ಬೆಳೆ ಬಿತ್ತೋದನ್ನು ಹೇಗೆ ಬಿತ್ತೋದಂತ ಹೇಳಿ ಈ ರೀತಿ ಬೀಜ ಗೊಬ್ಬರ ಹಾಕಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಹಿಂಗಾರು ಬೆಳೆ, ಪ್ರಮುಖ ಬೆಳೆ, ವಾಣಿಜ್ಯ ಬೆಳೆ ಇದು ಕುಶಿಬಿ. ಅದು ಹೇಳಿದ್ನಲ್ವ, ಈ ಎಣ್ಣೆಯನ್ನು ಉಪಯೋಗ ಮಾಡೋದ್ರಿಂದ, ಕುಶಿಬಿ ಎಣ್ಣೆ ಉಪಯೋಗ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಬಹಳ ಒಳ್ಳೆಯದು. ಹಾಗೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಉಪಯೋಗ ಮಾಡ್ತಿದ್ರು ಇದನ್ನು. ಈ ಕಾಲದಲ್ಲಿ ಎಲ್ಲ ಪಾಕೆಟ್ ಎಣ್ಣೆ ಬಂದುಬಿಟ್ಟಿದ್ದಾವೆ. ಸೊ ಅವನು ತಿಂದು ಕೈ ನೋವು, ಕಾಲು ನೋವು ಎಲ್ಲ ನೋವು ಅಂದ್ಕೊಂಡು ಪೇಷಂಟ್ಗಳಾಗ್ತಾಯಿದ್ದೀವಿ ನಾವು. ನಿಮಗೆ ನೋಡಿರಿ ವೀಕ್ಷಕರೇ, ಕುಶಿಬಿ ಎಣ್ಣೆ ಉಪಯೋಗ ಮಾಡ್ಕೋಬೇಕು ಅನಿಸಿದರೆ ಸಿಗುತ್ತೆ, ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಕೊಡ್ರಿ ಅಂತ ಕೇಳಿದ್ರೆ ಹೇಳ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ. ಮತ್ತು ಕುಶಿಬಿ ಎಣ್ಣೆ ನಮ್ಮ ಹತ್ರ ಸಿಗೋಲ್ಲ, ನಾವು ಬೆಳಿತೀವಿ ಅಷ್ಟೇ. ಬೆಳೆದ ಮೇಲೆ ದೊಡ್ಡ ದೊಡ್ಡ ದಲಾಲಿ ಅಂಗಡಿಗೆ ಮಾರಾಟ ಮಾಡಿಬಿಡ್ತೀವಿ ವೀಕ್ಷಕರೇ. ಇದು ಹಿಂಗಾರು ಹಂಗಾಮಿನ ಬೆಳೆಯಾಗಿದ್ದು ಕುಶಿಬಿ ಬೆಳೆ, ಇದು ವಾಣಿಜ್ಯ ಬೆಳೆಯಾಗಿದೆ. ನೋಡೋಣ ಮುಂದೆ ಯಾವ ರೀತಿ ಬೆಳೆ ಬರುತ್ತೆ ನೋಡೋಣ ಅಂತ ಕಾದು. ಇದಕ್ಕೂ ಮುಂಚೆ ನಾವು ಹೆಸರು ಬೆಳೆಯನ್ನು ಹಾಕಿದ್ದೆ ಅಂತ ಆವಾಗಲೇ ಹೇಳಿದ್ನಲ್ಲ, ಅದು ನಾವು ಏನು ಅಂದ್ಕೊಂಡಿದ್ವಿ ಆ ರೀತಿ ಬರಲಿಲ್ಲ ಬೆಳೆ. ಸ್ವಲ್ಪ ಬೆಳೆ ಹಾನಿನೂ ಆಯಿತು, ಅದು ಮಳೆ ಜಾಸ್ತಿ ಆಗಿ. ಬೆಳೆ ಹಾನಿಯಾಗಿರುವಂಥ, ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರುವಂಥ ವಿಡಿಯೋ ಕ್ಲಿಪ್ಗಳು ಇದ್ದಾವೆ. ನಾನು ಅದನ್ನು ಬರುವ ದಿನಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಕಳಿಸ್ತೀನಂತೆ ನಮ್ಮ ಸುಳಿ ಸಂಸ್ಕೃತಿ ಚಾನಲ್ನಲ್ಲಿ. ನೋಡಿ, ನಮ್ಮ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತಿನ್ನೇನಾದರೂ ಈ ಥರದ ನಿಮಗೆ ವಿಡಿಯೋಗಳು ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಚಾನಲ್ನಲ್ಲಿ ಒಂದೇ ಥರದ ವಿಡಿಯೋಗಳು ಬರ್ತಾಯಿಲ್ಲ ವೀಕ್ಷಕರೇ, ಎಲ್ಲ ರೀತಿಯ ವಿಡಿಯೋಗಳು. ಸೂಡಿ ಸಂಸ್ಕೃತಿ ಅಂದರೆ ನಮ್ಮ ಸೂಡಿಯೊಳಗೆ ಯಾವುದೇ ರೀತಿಯಾದಂಥ ಒಂದು ಆಧ್ಯಾತ್ಮಿಕ ಕಾರ್ಯ ಇರ್ಬೋದು, ಧಾರ್ಮಿಕ ಕಾರ್ಯಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಈ ರೀತಿ ಕಾರ್ಯಕ್ರಮವನ್ನೆಲ್ಲ ನಾವು ವಿಡಿಯೋ ಮಾಡಿ ತಪ್ಪಿಸೋ ಮುಖಾಂತರ ಕೆಲಸ ಮಾಡ್ತೀವಿ. ಹಾಗೆ ಕೃಷಿ ಬಗ್ಗೆ ಆಗಿರ್ಬೋದು, ಹಾಗೆ ಆರೋಗ್ಯದ ಬಗ್ಗೆ, ಹಾಗೆ ನಮ್ಮ ಕೆಲವೊಂದು ಯೋಗ ಮತ್ತು ಪ್ರಾಣಾಯಾಮ ಧ್ಯಾನಗಳ ಬಗ್ಗೆ ಕೂಡ ಹಾಕ್ತಾಯಿರ್ತೀನಿ ಆವಾಗ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ. ಥ್ಯಾಂಕ್ ಯು.